ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಕಳದ ರಾಜಪುರ ಸರ್ಸ್ವತ ಬ್ರಾಹ್ಮಣ ಮಹಿಳಾ ಮಂಡಳಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಎಂದು ಉಷಾ ನಾಯಕ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮದಲ್ಲಿರುವ ಶ್ರೀ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ದೇವಿಯ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಅಮ್ಮನವರಿಗೆ ಅರ್ಚಕರ ಸಮ್ಮುಖದಲ್ಲಿ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಯಿತು. ಅರ್ಚಕರ ಸಮ್ಮುಖದಲ್ಲಿ ಶ್ರೀ ದೊಡ್ಡಮ್ಮ ದೇವಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಕೂಡ್ಲೂರು ಹಾಗೂ ಕೂಡ್ಮಂಗ್ಳೂರು ಗ್ರಾಮಗಳಿಂದ ದೇವಿಯ ಬ್ರಹ್ಮ ರಥೋತ್ಸವ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಳೆಯಲಾಯಿತು. ನಂತರ 2 ರಥಗಳು ಅಮ್ಮನವರ ದೇವಾಲಯಕ್ಕೆ ತಲುಪಿದ ನಂತರ ರಾತ್ರಿ ಉತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಾಕ್ಷಿಯಾಯಿತು. ನಂತರ ಭಕ್ತಾದಿಗಳು ದೇವಿಯ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನಂತರ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಿ ದೇವಿಯ ಮುಂಭಾಗದಲ್ಲಿ ಹಾಕಿದ ಬೆಂಕಿ ಕುಂಡ ಕಾಯುವ ಮೂಲಕ ಶ್ರೀ ದೊಡ್ಡಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕಾರ್ಕಳದ ರಾಜಪುರ ಸರ್ಸ್ವತ ಬ್ರಾಹ್ಮಣ ಮಹಿಳಾ ಮಂಡಳಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಎಂದು ಉಷಾ ನಾಯಕ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಸಮಾಜದ ಆರಾಧ್ಯ ದೇವರಾದ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನದ ಲಕ್ಷ್ಮೀಪುರದಲ್ಲಿ 22/8/2001 ನಮ್ಮ ಶ್ರೀ ಸಮಸ್ಥಾನ ಗೌಡ ಪಾದಾಚಾರ್ಯ ಕೈವಲ್ಯ ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್ ಹಾಗೂ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್ ರವರ ದಿವ್ಯ ಉಪಸ್ಥಿತಿಯಲ್ಲಿ ನಮ್ಮ ರಾಜಪುರ ಸರ್ಸ್ವತ ಬ್ರಾಹ್ಮಣ ಮಹಿಳಾ ಮಂಡಳಿಯು ಉದ್ಘಾಟನೆಗೊಂಡು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಎಂದು ಮಹಿಳಾ ಮಂಡಳಿ ಅಧ್ಯಕ್ಷರಾದ ಉಷಾ ನಾಯಕ್ ಕಾರ್ಕಳದ ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ನಂತರ ಮಾತನಾಡಿದ ಅವರು, ಒಟ್ಟು ನಮ್ಮ ಸಮಾಜದ 23 ಮಹಿಳೆಯರ ಕಾರ್ಯಕಾರಿ ಸಮಿತಿಯೊಂದಿಗೆ ಕಾರ್ಯಪ್ರವೃತ್ತರಾಗಿ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ವೈದ್ಯಕೀಯ ಸಹಾಯ, ಆರೋಗ್ಯ ಶಿಬಿರ, ಕ್ರೀಡೆ, ಭಜನಾ, ಯಕ್ಷಗಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಾ ಬಂದಿರುತ್ತೇವೆ. ಪ್ರಸ್ತುತ ವರ್ಷದಲ್ಲಿ ನಮ್ಮ ಮಹಿಳಾ ಮಂಡಳಿ ಹಾಗೂ ಭಜನಾ ಮಂಡಳಿಗಳು ಆರಾಧ್ಯ ಮಾತೆಯ ಕೃಪಾ ಕಟಾಕ್ಷದೊಂದಿಗೆ ನಮ್ಮ ಪರಮ ಪೂಜ್ಯ ಗುರುವರಿಯರ ಆಶೀರ್ವಾದದೊಂದಿಗೆ ದೇವಳದ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮೆಲ್ಲರ ಸಮಾಜ ಬಾಂಧವರ ಸಹಕಾರ ಪ್ರೋತ್ಸಾಹದೊಂದಿಗೆ ಮಂಡಳಿಯ ಕಾರ್ಯಕಾರಿ ಸಮಿತಿ ಹಾಗೂ ಸದಸ್ಯ ನಿರಂತರ ಉತ್ಸಾಹ ಪಾಲ್ಗೊಳ್ಳುವಿಕೆಯೊಂದಿಗೆ 25 ವರ್ಷಗಳು ಪೂರೈಸಿದ್ದು, ಇದೇ ಬರುವ ಮೇ ತಿಂಗಳ 24-25 ಮಂಡಳಿಯ ಬೆಳ್ಳಿ ಹಬ್ಬದ ಸಂಭ್ರಮ ಸಡಗರದಿಂದ ಆಚರಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ರೇವತಿ ತೆಂಡೂಲ್ಕರ್, ಕೋಶ ಅಧಿಕಾರಿಯಾದ ಶೋಭಾ ಪ್ರಭು, ಸದಸ್ಯರಾದ ಸುಮಾ ನಾಯಕ್ ಹಾಗೂ ಭಾರತಿ ಉಪಸ್ಥಿತರಿದ್ದರು. ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೆ ನಮ್ಮ ರಾಜಪುರ ಸಾರಸ್ವತ ಬ್ರಾಹ್ಮಣ ಮಹಿಳಾ ಮಂಡಳಿ ಲಕ್ಷ್ಮೀಪುರ ಮತ್ತು ಶ್ರೀ ಮಹಾಲಕ್ಷ್ಮಿ
ಮಹಿಳಾ ಭಜನಾ ಮಂಡಳಿ ಲಕ್ಷ್ಮೀಪುರ ಇದರ ಪರವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ RSB ಮಹಿಳಾ ಮಂಡಳಿ ನಮ್ಮ ಆರಾಧ್ಯ ಮಾತೆ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮೀ ದೇವಿಯ ದಿವ್ಯ ಸನ್ನಿಧಾನದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಕೈವಲ್ಯ ಮಠಾಧೀಶರಾದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಇವರ ಚಾತುರ್ಮಾಸ ಸಂದರ್ಭದಲ್ಲಿ 2001ರಲ್ಲಿ ಸ್ಥಾಪನೆಯಾಯಿತು. ಅದೇ ವರ್ಷದಲ್ಲಿ ನಮ್ಮ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಭಜನಾ ಮಂಡಳಿ ಸ್ಥಾಪನೆ ಆಯಿತು. ಮಹಿಳಾ ಮಂಡಳಿಯ ವತಿಯಿಂದ ನಾವು ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ಶ್ರೀ ದೇವಳದಲ್ಲಿ ವರಮಹಾಲಕ್ಷ್ಮಿ ವ್ರತ, ಲಲಿತ ಸಹಸ್ರನಾಮ, ಭಜನಾ ಕಾರ್ಯಕ್ರಮ, ಕುಂಕುಮಾರ್ಚನೆ, ಶನೀಶ್ವರ ಪೂಜೆ, ಹೀಗೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ವರ್ಷ ಪ್ರತಿ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಹಿಳಾ ಮಂಡಳಿಯ ವತಿಯಿಂದ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ವೈದ್ಯಕೀಯ ಸಹಾಯ, ಆರೋಗ್ಯ ಶಿಬಿರ, ಕ್ರೀಡೆ, ಭಜನೆ, ಯಕ್ಷಗಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ನಮ್ಮ ಮಹಿಳಾ ಮಂಡಳಿಗೆ ತನ್ನದೇ ಆದಂತಹ ಸ್ವಂತ ಕಟ್ಟಡ ಇದೆ. ನಮ್ಮ ದೇವಳದ ಮಾಜಿ ಆಡಳಿತ ಮುಕ್ತೇಸರಾಗಿದ್ದಂತಹ ಶ್ರೀಯುತ ಬಾಬಣ್ಣ ಮಾಗ್ಲೆ ಇವರು ನಮಗೆ 5 ಸೆನ್ಸ್ ಜಾಗವನ್ನ ದಾನ ರೂಪವಾಗಿ ನೀಡಿದ್ರು. ಇದರಲ್ಲಿ ಸುಮಾರು ಈಗಿನ ಒಂದು ಕ್ರಯ ಹೇಳೋದಿದ್ರೆ ಈಗ 40 ಲಕ್ಷ ವೆಚ್ಚ ಇರಬಹುದು. ಅಷ್ಟು ದೊಡ್ಡ ಸ್ವಂತ ಕಟ್ಟಡವನ್ನ ನಮ್ಮ ಮಹಿಳಾ ಮಂಡಳಿ ಹೊಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಅದೇ ರೀತಿ 2001ರಲ್ಲಿ ನಮ್ಮ ಭಜನಾ ಗುರುಗಳಾದಂಥ ಶ್ರೀ ವಿದ್ವಾನ್ ಯೋಗೀಶ್ ಕಿಣಿ ಇವರ ಒಂದು ತರಬೇತಿಯಲ್ಲಿ ನಮ್ಮ ಭಜನಾ ಮಂಡಳಿ 2001ರಲ್ಲಿ ಪ್ರಾರಂಭ ಆಯಿತು. ನಮ್ಮ ಭಜನಾ ಮಂಡಳಿ ಕೂಡ 25 ವರ್ಷಗಳನ್ನ ಪೂರೈಸ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ಯಕ್ಷಗಾನ ಮಂಡಳಿ, ಕರಾವಳಿಯ ಗಂಡು ಕಲೆಯೆಂದೇ ಪ್ರಖ್ಯಾತವಾದಂತಹ ಯಕ್ಷಗಾನ ಮಹಿಳೆಯರು ತೊಡಗಿಸಿಕೊಳ್ಬೇಕು ಅನ್ನೋ ಕಾರಣದಿಂದ ನಮ್ಮ ಸಮಾಜದ ಅನೇಕ ಮಹಿಳೆಯರನ್ನು ಒಟ್ಟು ಸೇರಿಸಿ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಯಕ್ಷಕಲಾ ಮಂಡಳಿಯನ್ನ 2009ರಲ್ಲಿ ನಾವು ಸ್ಥಾಪಿಸಿದ್ದೇವೆ. ಆ ಯಕ್ಷಗಾನ ಮಂಡಳಿ ಕೂಡ ನಮ್ಮ ಗುರುಗಳ ದಿವ್ಯ ಹಸ್ತದಿಂದಲೇ ಉದ್ಘಾಟನೆಗೊಂಡಿರೋದು ನಮಗೆಲ್ಲರೂ ಕೂಡ ಸಂತಸದ ವಿಚಾರ. ಈ ಯಕ್ಷಗಾನ ಮಂಡಳಿ ನಾವು ಮುಂಬೈ ಇರ್ಬೋದು, ಮುಂಬೈ, ಕೇರಳ, ಉಡುಪಿ, ಮಂಗಳೂರು, ಬಂಟ್ವಾಳ, ಹೀಗೆ ಎಲ್ಲ ಕಡೆಗಳಲ್ಲಿ, ಬೆಂಗಳೂರು ಎಲ್ಲ ಕಡೆಗಳಲ್ಲಿ ಕೂಡ ನಮ್ಮ ಯಕ್ಷಗಾನವನ್ನು ನಡೆಸಿಕೊಟ್ಟು ಪ್ರಶಂಸೆಗೆ ಪಾತ್ರರಾಗಿದ್ದೇವೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಹೀಗೆ ನಮ್ಮ ಯಕ್ಷಗಾನ ಮಂಡಳಿ ಕೂಡ 2009ರಲ್ಲಿ ಪ್ರಾರಂಭ ಆಗಿ ನಿರಂತರವಾಗಿ 17 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಇದೀಗ 18ನೇ ವರ್ಷದಲ್ಲಿ ಮುನ್ನಡೆತಾ ಇದೆ. ಹೀಗೆ ನಮ್ಮ ದೇವಳದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಮಹಿಳಾ ಮಂಡಳಿ ನಾವು ತೊಡಗಿಸಿಕೊಂಡಿದ್ದೇವೆ. ಎಲ್ಲ ಕಡೆಗಳಲ್ಲಿ ಭಜನಾ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ಇತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೇವೆ. ಎಲ್ಲರ ನಮ್ಮ ಶ್ರೀ ದೇವಳದ ಆಡಳಿತ ಮಂಡಳಿ, ಅದೇ ರೀತಿ ಕಾರ್ಕಳ ತಾಲೂಕು ರಾಜಾಪುರ ಬ್ರಾಹ್ಮಣ ಸಂಘ, ಅದೇ ವಿವಿಧ ಸಂಘ ಸಂಸ್ಥೆಗಳಿವೆ ನಮ್ಮ ದೇವಸ್ಥಾನದಲ್ಲಿ. ಅದು ಭಜನಾ ಮಂಡಳಿಗಳಿರ್ಬೋದು, ಬೇರೆ ಯಕ್ಷಗಾನ ಮಂಡಳಿಗಳಿರ್ಬೋದು ಅಥವಾ ಚೆಂಡೆ ಬಳಗ ಇರ್ಬೋದು, ಎಲ್ಲರ ಸಹಕಾರದೊಂದಿಗೆ ನಾವು 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ರಜತ ಸಂಭ್ರಮವನ್ನ ಆಚರಿಸ್ತಾ ಇದ್ದೇವೆ. ಈ ರಜತ ಸಂಭ್ರಮ ನಾಡ್ದು ಮೇ 24 ಮತ್ತು 25ಕ್ಕೆ ನಮ್ಮ ಆರಾಧ್ಯ ಮಾತೆ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಿಯ ದಿವ್ಯ ಸನ್ನಿಧಾನದಲ್ಲಿ ನಡೆಯಲಿಕ್ಕಿದೆ. 24/5/2026 ರವಿವಾರ 10 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭ. ಇದಕ್ಕೆ ನಾವು ನಮ್ಮ ಸಮಾಜದ ವಿವಿಧ ಮಹಿಳಾ ಮಂಡಳಿಗಳ ಎಲ್ಲ ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ, ಸದಸ್ಯರನ್ನ ನಾವು ಆಮಂತ್ರಿಸಿದ್ದೇವೆ. ಎಲ್ಲರೂ ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿ ನಂತರ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಸಮಾಜದ ಸಾಧಕ ಮಹಿಳೆಯರನ್ನು ಗುರುತಿಸಿ
ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಅಂದ್ರೆ ರ್ಯಾಂಕ್ 1 ಅನ್ನೋದು ಅದು 10ನೇ ತರಗತಿ ಮತ್ತು PUC ಅಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ. ಸಾಂಕೇತಿಕವಾಗಿ SLC ಅಲ್ಲಿ ಇಬ್ಬರಿಗೆ, PUC ಅಲ್ಲಿ ಇಬ್ಬರಿಗೆ ನಾವು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಭೋಜನದ ನಂತರ ಎಲ್ಲ ಕಡೆಯಿಂದ ಬರುವಂತಹ ಮಹಿಳಾ ಮಂಡಳಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಇಲ್ಲಿಗೆ ಮೊದಲನೇ ದಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಎರಡನೇ ದಿನ ಭಜನಾ ಕಾರ್ಯಕ್ರಮ ಬೆಳಿಗ್ಗೆ 6:30ಕ್ಕೆ ಪ್ರಾರಂಭ ಆಗಿ ರಾತ್ರಿ 8:30 ತನಕ, 6:30ರಿಂದ 8:30 ತನಕ ನಮ್ಮ ಭಜನಾ ಕಾರ್ಯಕ್ರಮ. ನಮ್ಮ ಸಮಾಜದ ವಿವಿಧ ಮಹಿಳಾ ಭಜನಾ ತಂಡಗಳಿಂದ ಭಜನೆ ನಿರಂತರವಾಗಿ ನಮ್ಮ ಆರಾಧ್ಯ ಮಾತೆ ಆದಿಶಕ್ತಿ ಮಹಾಲಕ್ಷ್ಮಿಯ ದಿವ್ಯ ಸನ್ನಿಧಾನದಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಭಾಗ್ಯವೂ ಹೌದು. ಈ 2 ದಿನಗಳ ಕಾರ್ಯಕ್ರಮ 24 ಮತ್ತು 25 ನಮ್ಮ ರಜತ ಸಂಭ್ರಮ ಎಲ್ಲರ ಒಂದು ಸಹಕಾರದೊಂದಿಗೆ ಪ್ರೋತ್ಸಾಹದೊಂದಿಗೆ ನಡೀತದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ನಮಸ್ಕಾರ. ಅರುಣ್ ಭಟ್, ಕಾರ್ಕಳ. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಕಡಂಗದ ಸರ್ಕಾರಿ ಶಾಲೆ ಮೈದಾನದಲ್ಲಿ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಡಂಗದಲ್ಲಿ ಬುಧವಾರ ಜರುಗಿದ ಮಡಿಕೇರಿ ತಾಲೂಕು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಿರಂಗ ಅಧಿವೇಶನದಲ್ಲಿ 5 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಖ್ಯಾತ ಸಾಹಿತಿ, ಜನಪದ ತಜ್ಞ ದಿವಂಗತ ನಡಿಕೇರಿ ಎಂಡ ಚಿನ್ನಪ್ಪರವರ ಹೆಸರಿನಲ್ಲಿ ಜನಪದ ವಸ್ತು ಸಂಗ್ರಹಾಲಯ ಸ್ಥಾಪನೆ ಆಗಬೇಕು. ಅಳಿವಿನ ಅಂಚಿನಿರುವ ಕೊಡಗಿನ ಎರವ ಜನಾಂಗಕ್ಕೆ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪಿಸುವುದು, ಆ ಮೂಲಕ ಕಲ್ಯಾಣ ಕಾರ್ಯಕ್ರಮವನ್ನು ನಡೆಸಬೇಕು. ಕೊಡಗು ಜಿಲ್ಲೆಯ ಸರ್ಕಾರಿ ಶಾಲೆಗಳು ಶತಮಾನೋತ್ಸವ ಪೂರೈಸಿದ್ದು, ಅಂತಹ ಶತಮಾನೋತ್ಸವವನ್ನು ಆಚರಿಸಿದ ಶಾಲೆಗಳನ್ನು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಲು ಸರ್ಕಾರ ಮತ್ತು ಸಾರ್ವಜನಿಕರು ಒಂದಾಗಬೇಕು. ಕೊಡಗಿನಲ್ಲಿ ಶರವೇಗದಲ್ಲಿ ಬೆಳೆಯುತ್ತಿರುವ ಪ್ರವಾಸೋದ್ಯಮ ಜಿಲ್ಲೆಯ ಪರಿಸರ ಮತ್ತು ಪ್ರಕೃತಿಯ ಮೇಲೆ ಹಾನಿ ಉಂಟು ಮಾಡುತ್ತಿದ್ದು, ಜಿಲ್ಲೆಯ ಧಾರ್ಮಿಕ ಕೇಂದ್ರ ನೆಲೆಗಳು ಮತ್ತು ದೇವರ ಕಾಡುಗಳ ಮೇಲೆ ನೈರ್ಮಲ್ಯಕ್ಕೆ ತೊಡಕು ಉಂಟಾಗುತ್ತಿದ್ದು, ಇದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ನೀಡಬೇಕು. ನರಿಯದಂಡ ಗ್ರಾಮದ ಚೇಲಾವಾರದಲ್ಲಿ ಪ್ರವಾಸಿಗಳನ್ನು ಆಕರ್ಷಿಸುವ ಜಲಪಾತವಿದ್ದು, ಅದರ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ಸೂಕ್ತ ಯೋಜನೆ ರೂಪಿಸಿ ಕಾರ್ಯಕರ್ತಗೊಳಿಸಬೇಕು. ಈ ನಿರ್ಣಯವನ್ನು ಬಾಳೆಯಡ ದಿವ್ಯ ಮಂದಪ ವಾಚಿಸಿ ಸಭಿಕರ ಒಪ್ಪಿಗೆಯ ಚಪ್ಪಾಳೆಯೊಂದಿಗೆ ಅನುಮೋದನೆ ಪಡೆದುಕೊಂಡು ಅಂಗೀಕರಿಸಲಾಯಿತು. ರಂಗು ತುಂಬಿದ ಸಾಂಸ್ಕೃತಿಕ ಕಾರ್ಯಕ್ರಮ ಅಪರಾಹ್ನ ಹಿರಿಯ ಸಾಹಿತಿ ಕಿಗ್ಗಾಲು ಗಿರೀಶ್ ಅಧ್ಯಕ್ಷತೆಯಲ್ಲಿ ವಿಚಾರಗೋಷ್ಠಿ ನಡೆಯಿತು. ಕವಿಗೋಷ್ಠಿಯಲ್ಲಿ 15 ಮಂದಿ ಕವಿಗಳು ಕವನ ವಾಚಿಸಿ ಪ್ರಶಂಸೆಗೆ ಪಾತ್ರರಾದರು. ಸಭಾ ಕಾರ್ಯಕ್ರಮದ ಬಳಿಕ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸುಡುಮದ್ದಿನ ಚಿತ್ತಾರ ಕಲಾಭಿಮಾನಿ ಜನಸಾಗರವನ್ನು ರಂಜಿಸಿತು. ಈ ಸಂದರ್ಭ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾ ತಂಡಗಳ ಸದಸ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಬಾಳೆಯಡ ದಿವ್ಯ ಮಂದಪ, ತಳೂರು ಉಷಾಕಾಶಿ, ಬಿದ್ದಂಡ ನಾಣಿ ದಿವ್ಯ ನೆರವೇರಿಸಿಕೊಟ್ಟರು. ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳೆಲ್ಲರೂ ಕೂಡ ಏನಿದ್ರು 9ನೇ ತರಗತಿಗೆ ಫೇಲ್ ಆಗುವುದಿಲ್ಲ, 9ನೇ ತರಗತಿಗೂ ಬೆಳೆದು ಬಿಡ್ತಾರೆ. ಅವ್ರು ಯಾರಿಗೂ ಕೂಡ ಕನ್ನಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಉದಾಹರಣೆ ಬೇರೆ ಇದಿರಬಹುದು, ಎಕ್ಸೆಪ್ಷನ್ಸ್ ಅಂತ ಹೇಳ್ತೇವಲ್ಲ, ಅದಿರಬಹುದು, ಅದನ್ನು ನಾನು ಹೇಳೋದಿಲ್ಲ. ಆದರೆ ಸಾಮಾನ್ಯವಾಗಿ ಅವರೆಲ್ಲರೂ ಕೂಡ ಇಲ್ಲಿಯ ಭಾಗದ ನಮ್ಮ ಊರಿನ ಕಡೆಯೂ ಅಷ್ಟೇ ಹೇಳ್ಬೋದು ನಾವು, ವಿರಾಜಪೇಟೆ ಆಗಿ ಈ ಭಾಗವಾಗಿ ಇಲ್ಲೆಲ್ಲವೂ ಕೂಡ ಮಲಯಾಳವನ್ನು ಮಾತಾಡ್ತಾರೆ. ಅವರು ಮನೆಯಲ್ಲಿ ಮಲಯಾಳವನ್ನು ಮಾತಾಡ್ತಾರೆ, ಸ್ನೇಹಿತರ ಜೊತೆಗೆ ಮಲಯಾಳವನ್ನು ಮಾತಾಡ್ತಾರೆ, ಶಾಲೆಯಲ್ಲಿ ಕನ್ನಡವನ್ನು ಬರೀತಾರೆ, ಓದ್ತಾರೆ. ಅದೆಷ್ಟು ಬರೀತಾರೆ ಓದ್ತಾರೆ ಅಂತ ಹೇಳಿದ್ರು 9ನೇ ಕ್ಲಾಸ್ ಆದ್ಮೇಲೆ ಗೊತ್ತಾಗೋದು. ಅದೇನೇ ಹಾಕ್ಬಿಡಿ, 9ನೇ ಕ್ಲಾಸ್ ಆದ ಮೇಲೆ ಅವ್ರು ಏನಾದ್ರು ಕೃಷಿ ಇನ್ನೊಂದು ಏನಾದ್ರು ಇದಕ್ಕೆ ಸೇರಿದ್ರು ಕೂಡ ಅವರ ಭಾಷೆ ಮಲಯಾಳವೇ ಆಗಿರ್ತದೆ. ಹಾಗಾಗಿ ಅವರಿಗೆ ಕನ್ನಡವನ್ನ ಸ್ವಚ್ಛವಾಗಿ ಓದಲಿಕ್ಕೆ ಬರೆಯಲಿಕ್ಕೆ ಬರೋದಿಲ್ಲ. ಮಲಯಾಳವಂತೂ ಅವರು ಮಾತಾಡಿ ಬರ್ತೀವಿ, ಓದೋದು ಬರೆಯೋದೇನು ಕಲಿತೇ ಇರೋದಿಲ್ಲ ಅವ್ರ ಮಕ್ಕಳಾಗಿರೋದ್ರಿಂದ. ಹಾಗಾಗಿ ಅವರು ಒಂಥರ ಸಂದಿಗ್ಧತೆಯನ್ನ ಅದು ಎದುರಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದ್ರೆ ಅದಕ್ಕೆ ಕಾರಣ ನಮ್ಮ ಮೈಕ್ ಸೆಟ್ ಅವರು. ನಾನು ಸಾಕಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಎಷ್ಟು ಅದ್ಭುತವಾಗಿ ಮಾಡಿದ್ರು. ಮೈಕ್ ಕೈ ಕೊಟ್ಟರೆ ಎಲ್ಲ ಕಾರ್ಯಕ್ರಮ ಹೋಗುತ್ತೆ. ಅದ್ಭುತವಾಗಿ ಆಯೋಜನೆ ಮಾಡಿದ್ದೀನಿ, ನಿಮಗೆ ಧನ್ಯವಾದಗಳು. ನಾನು ಬೆಳಗ್ಗೆ ಮಾತಾಡಿದ ಎಲ್ಲ ವಿಷಯಗಳನ್ನು ನೀವು ನಿರ್ಣಯ ತೆಗೆದುಕೊಂಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಚಿನ್ನಪ್ಪ ಅವರು ವಸ್ತು ಸಂಗ್ರಹಾಲಯ ಆಗಿರ್ಬೋದು, ಎರವರ ವಿಶೇಷವಾಗಿ ಎರವ ಜನಾಂಗದ ರಕ್ಷಣೆ ಆಗಿರ್ಬೋದು, ಹಾಗೂ ಪ್ರವಾಸೋದ್ಯಮಕ್ಕೆ ಕಡಿವಾಣ ಹಾಕಿರೋದ್ರ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ದೀರಿ, ಅದಕ್ಕೂ ಕೂಡ ನಾನು ಧನ್ಯವಾದಗಳು. ಶಿವಪ್ಪ ಮತ್ತು ತಂಡದವರು ಬೆಳಿಗ್ಗೆ
ಧ್ವಜಾರೋಹಣ ಮತ್ತೆ ಅವರೋಹಣ ಎರಡನ್ನೂ ಕೂಡ ಅದ್ಭುತವಾಗಿ ಮಾಡಿ ಒಂದು ರಾಷ್ಟ್ರೀಯ ಭಾವನೆಯನ್ನು ತುಂಬಿಸಿದ್ದೀರಿ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಇದ್ದರೂ ಒಂದು ಕುರ್ಚಿ ನನಗೆ ಖಾಲಿ ಕಾಣ್ತಾ ಇದೆ. ಅದು ನನ್ನ ಸ್ನೇಹಿತ ಲಿಯಾಕತ್ ಅಲಿ ಅವರನ್ನ ಕಳೆದುಕೊಂಡಿದ್ದೀನಿ. ಅವ್ರ ಜೊತೆಯಲ್ಲಿರ್ಬೇಕಾಗಿತ್ತು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಮೊದಲು ಹುಡುಕೋದು ಲಿಯಾಕತ್ ಅಲಿ ಮತ್ತೆ ಮುನೀರ್ ಅಹಮದ್ ಅವರನ್ನ. ಇವತ್ತು ಲಿಯಾಕತ್ ಅಲಿ ಅವರನ್ನು ಕಳ್ಕೊಂಡಿದ್ದೀವಿ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ವೇದಿಕೆ ಮೂಲಕ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಮರೆಯಲಾಗಲಿಲ್ಲ. ಎಂತ ವಿಶೇಷತೆ ಅಂದರೆ, ಗುರುವಿನ ಸಮ್ಮುಖದಲ್ಲಿ ಟಿ.ಪಿ. ರಮೇಶ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ವಿದ್ಯೆ ಕಲಿಸಿದ ಪಾರ್ವತಿ ಮೇಡಮ್ ಅವರಿಗೆ ಸನ್ಮಾನ ಮಾಡುವಂತಹ ಭಾಗ್ಯವನ್ನು ಕೊಟ್ಟಿದ್ದೀರಿ. ನನ್ನ ಊರಿನಲ್ಲಿ ಅಧ್ಯಕ್ಷತೆ ವಹಿಸುವ ಅವಕಾಶ ಕೊಟ್ಟಿದ್ದೀರಿ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಧನ್ಯನಾದೆ ನಾನು. ಮರೆಯಲಾರೆ ಈ ಅಭಿಮಾನ ಎಂದು. ಇರಲಿ ನಿಮ್ಮ ಪ್ರೀತಿ ಎಂದೆಂದು. ಧನ್ಯವಾದಗಳು. ನೆನಪು ನನ್ನಲ್ಲಿದ್ದದ್ದು ಪಾರಾಯಣೆಯ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಈ ಭಾಗದಲ್ಲಿ ಕಾರ್ಯಕ್ರಮ ಆಗ್ಬೇಕು ಅಂತ ನೆನೆಸಿಕೊಂಡಿದ್ದೆ. ಆ ವೇದಿಕೆಯಲ್ಲಿ ಹೇಳಿಕೊಂಡಿದ್ದೆ ಕೂಡ. ಆ ಒಂದು ಕನಸು ಇಷ್ಟು ಬೇಗ ನನಸಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಿಲ್ಲಾಧ್ಯಕ್ಷರ ಹತ್ತಿರ ಕಡಗ ಭಾಗದಲ್ಲಿ ಕನ್ನಡದ ಕಾರ್ಯಕ್ರಮ ಆಗ್ಬೇಕು ಅಂದಾಗ ಬಹಳ ಕಡಿಮೆ ಅವಧಿಯಲ್ಲಿ ಕಾರ್ಯಕ್ರಮ ಮಾಡುವುದು ಕಷ್ಟ ಆಗಬಹುದು ಅಂತ ಅನ್ಕೊಂಡ್ರು ಕೂಡ ಆ ಕಷ್ಟದ ನಡುವೆಯೂ ನಾವು ಈ ಸ್ಥಳಕ್ಕೆ ಬಂದು ಕಡಂಗ ಭಾಗದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ ಎಂದು ಈ ಗ್ರಾಮಸ್ಥರಲ್ಲಿ ಮನವಿ ನೀಡಿದಾಗ ಅವರು ಬಹಳ ಪ್ರೀತಿಯಿಂದ ನಮ್ಮ ಕರೆಯನ್ನ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರು. ಕೇವಲ 50 ದಿನಗಳಲ್ಲಿ ಇಂತಹ ಒಂದು ಅವಿಸ್ಮರಣೀಯ ಅದ್ಭುತ ಕಾರ್ಯಕ್ರಮ ಇಷ್ಟು ಬೇಗ ಮುಗಿದು ಹೋಗುತ್ತೆ ಅಂದಾಗ ಖಂಡಿತವಾಗಿಯೂ ನಾನು ಭಾವುಕಳಾಗಿದ್ದೇನೆ. ಕಾರ್ಯಕ್ರಮವನ್ನ ಆಯೋಜಿಸುವುದು ಎಷ್ಟು ಕಷ್ಟವೋ ಅದರ ಹಿಂದೆ ಎಷ್ಟು ಶ್ರಮ ಇದೆಯೋ ಕಾರ್ಯಕ್ರಮದ ದಿನವಂತೂ ಬಂದಾಗ ಅಷ್ಟೇ ಒತ್ತಡವೂ ಇರುತ್ತೆ. ಕಾರ್ಯಕ್ರಮ ಮುಗಿಯುತ್ತಾ ಬಂದಂತೆ ಖಂಡಿತವಾಗಲೂ ಭಾವುಕಳಾಗುವುದು ಅದು ನನ್ನ ಗುಣವೇ ಸರಿ. ಇದೀಗ ಇಂದಿನ ವೇದಿಕೆಯ ಕಾರ್ಯಕ್ರಮಗಳ ಕೊನೆಯ ಕ್ಷಣ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದಾರೆ ಈ ವೇದಿಕೆಯಲ್ಲಿ ಕೂತಿರುವ ಎಲ್ಲ ಗಣ್ಯರು. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದಾಗ 11 ಉಪ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಆ ಪ್ರತಿಯೊಂದು ಸಮಿತಿಗೂ ಅಧ್ಯಕ್ಷರು ಸಂಚಾಲಕರುಗಳನ್ನ ನೇಮಿಸಿಕೊಂಡು ಅವರು ಆ ಉಪ ಸಮಿತಿಗೆ ಬೇಕಾದಷ್ಟು ಸದಸ್ಯರನ್ನ ಸೇರಿಸಿಕೊಂಡು ಇಂದು ಇಂತಹ ಒಂದು ಅರ್ಥಪೂರ್ಣ ಯಶಸ್ವಿ ಕಾರ್ಯಕ್ರಮವನ್ನ ನಿಭಾಯಿಸಿದ್ದಾರೆ. ಇದಕ್ಕಾಗಿ ನಾನು ಈ ಊರಿನ ಎಲ್ಲರಿಗೂ ಮತ್ತೊಮ್ಮೆ ಮನಸ್ಸ ವಂದಿಸ್ತಾ ಇದ್ದೇನೆ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ಬೇಕಾದದ್ದು ಹಣಕಾಸಿನ ಕ್ರೋಢೀಕರಣ ಎಷ್ಟು ಕಷ್ಟ ಇದೆ ಈ ಕ್ಷಣದಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲಿ ಹೋದ್ರೂ ಸಂಗ್ರಹ ಅನ್ನೋದು ವಾಡಿಕೆ. ಈ ಸಂಗ್ರಹದ ಕೆಲಸಕ್ಕೆ ಇಳಿದಾಗ ಅವರು ಸಂಗ್ರಹಕ್ಕೆ ಹೋಗುವುದು ಎಷ್ಟು ಕಷ್ಟ ಅಂತ ನಿಮಗೆ ಅರ್ಥ ಆಗುತ್ತೆ. ನಾವೆಲ್ಲರೂ ಕೂಡ ಇಂತಹ ಸಂಘಟನಾ ಕ್ಷೇತ್ರದಲ್ಲಿ ಇದ್ದೇವೆ. ಈ ಸಂಘಟನಾ ಕ್ಷೇತ್ರದಲ್ಲಿ ಇದ್ದವರಿಗೆ ಗೊತ್ತಿರೋದು ಹಣಕಾಸಿನ ಕ್ರೋಢೀಕರಣ ಎಷ್ಟು ಕಷ್ಟ ಅಂತ. ಅಂತಹ ಒಂದು ಕ್ರೋಢೀಕರಣದ ಕೆಲಸಕ್ಕೆ ಇಳಿದವರು ನಮ್ಮ ಕೋಡಿರ ವಿನೋದ್ ನಾಣಯ್ಯ ಹಾಗೂ ತಂಡದವರು. ಅವರಿಗೆ ಇಂತಹ ಒಂದು 12 ಲಕ್ಷ ಬಜೆಟ್ನ ಒಂದು ಕಾರ್ಯಕ್ರಮವನ್ನ 50 ದಿನಗಳಲ್ಲಿ ಇಷ್ಟು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸುವುದು ಅಂದ್ರೆ ಅಂತಿಂತ ಕಷ್ಟದ ಕೆಲಸವಲ್ಲ. ಈ ಒಂದು ಸುಂದರ ಕಾರ್ಯಕ್ರಮವನ್ನ ಹಣಕಾಸು ಸಮಿತಿಯ ಮೂಲಕ ನಾವಿಂದು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೇವೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಿದ್ದೇನೆ ಸರ್. ಒಂದು ಕಾರ್ಯಕ್ರಮ ಅಂದಾಗ ಹಣಕಾಸು ಇದ್ರೆ ಸಾಲದು, ಹಣಕಾಸಿನ ಜೊತೆಗೆ ಹೊಟ್ಟೆ ತುಂಬಾ ಊಟ ಬೇಕು. ಇಂತಹ ಆಹಾರದ ವ್ಯವಸ್ಥೆ ನಿನ್ನೆ ಸಂಜೆಯಿಂದನೇ ಎಲ್ಲರ ಹೊಟ್ಟೆ ತಣಿಸುತ್ತಾ ಇಂದು ಸಂಜೆಯವರೆಗೂ ಆಹಾರದ ವ್ಯವಸ್ಥೆಯನ್ನ ಮಾಡಿಕೊಡ್ತಿರುವಂತ ಐತಿಚಂಡ ಪ್ರಕಾಶ್ ಸರ್ ತಮಗೂ ತಮ್ಮ ತಂಡದವರಿಗೂ ನಾನು ಮನಸಾರೆ ವಂದಿಸ್ತಾ ಇದ್ದೇನೆ. ಸುಮ್ಮನೆ ಯಾವುದೋ ಒಂದು ಮೈದಾನದಲ್ಲಿ ನಿಂತು ಮಾತನಾಡಿದರೆ, ಮೈದಾನದಲ್ಲಿ ನಾವು ಹೆಜ್ಜೆ ಹಾಕಿದರೆ ಅದಕ್ಕೆ ಅರ್ಥ ಬರುವುದಿಲ್ಲ, ಅಂದ ಕಾಣುವುದಿಲ್ಲ. ಆದರೆ ಇಂಥ ಒಂದು ಮೈದಾನದಲ್ಲಿ ಅದ್ಭುತವಾದ ವೇದಿಕೆ, ನೀವೆಲ್ಲರೂ ಕೂತುಕೊಳ್ಳುವಂತ ಸುಂದರವಾದ ಸಭಾಂಗಣ
ಕತೆ ಅವಳ ಕಣ್ಗಳಿಗಂದುವೆಯು ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು ಚಲಿಸುವ ಮನುಜನೇ ಕನ್ನಡ ಮಣ್ಣಲ್ಲಿ ಸ್ವರ್ಗವ ಕಾಣುವೆ ಕನ್ನಡಿ ಮಣ್ಣಲ್ಲಿ ಕನ್ನಡ ಮಣ್ಣಲ್ಲಿ शिव शम्भो स्वयं शम्भो 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 शिव शम्भो स्वयं शङ्कर शङ्कर करुणाकर मम भवसागर तारक शङ्कर करुणाकर मम भवसागर तारक शम्भो शिव शम्भो स्वयं शिवाभरणं घोररूपं पञ्च इन्द्रियतारकं शिवाभरणं घोररूपं पञ्च इन्द्रियतारकं नित्यं जाग्रस्थिते निष्ठं नागनागं आश्रयेयं नित्यं जाग्रस्थिते निष्ठं नागनागं आश्रयेयं नागनागं दोषहरणं कीर्तिकरणं नित्यकल्मषनाशकं दोषहरणं कीर्तिकरणं नित्यकल्मषनाशकम् अर्थदेहमङ्गलं नागनागम् आश्रयेयम् अर्थदेहमङ्गलं नागनागम् आश्रयेयम् नागनागं नागनागं नागनागं
ಹುಡುಕಂಡು ತೊಡಿರನ್ನ ಎಲೆಯ ಗಾಳಿ ಸಿಲೆವ ಗಾಳಿ ನಮ್ಮಿ ಭಾರತವು ಸಿಡಿದೇಳಾಲಿ ನಮ್ಮಿ ಐಕ್ಯತೆಯು ಭಾರತ ರಾಷ್ಟ್ರ ಜಿಂದಾಬಾದ್ ಪ್ರೀತಿಯ ರಾಷ್ಟ್ರ ಜಿಂದಾಬಾದ್ ಶಾಂತಿಯ ರಾಷ್ಟ್ರ ಜಿಂದಾಬಾದ್ ಸೌಹಾರ್ದದ ರಾಷ್ಟ್ರ ಜಿಂದಾಬಾದ್ ಶಾಂತಿಯ ಮಂತ್ರವ ಹೇಳುವ ಸೌಹಾರ್ದತೆಯಲ್ಲಿ ಸಾರುವ ಸರ್ವ ಜನಾಂಗದ ಶಾಂತಿಯ ಹಾದಿ ತೋರುವ ಭಾರತ ರಾಷ್ಟ್ರವ ಕಟ್ಟುವ ಭಾವೈಕ್ಯತೆಯಲ್ಲಿ ಸಾರುವ ಭಾರತ ರಾಷ್ಟ್ರವ ಕಟ್ಟುವ ಭಾವೈಕ್ಯತೆಯಲ್ಲಿ ಸಾರುವ ಶಾಂತಿಯ ಮಂತ್ರವ ಹೇಳುವ ಸೌಹಾರ್ದತೆಯಲ್ಲಿ ಸಾರುವ ಸರ್ವ ಜನಾಂಗದ ಶಾಂತಿಯ ಹಾದಿ ತೋರುವ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಬಿಜಿಎಸ್ ಸಂಸ್ಥೆ ಆವರಣದಲ್ಲಿ ಶಿಕ್ಷಕ ಶೈಕ್ಷಣಿಕ ಕಾರ್ಯಕರ ಉದ್ಘಾಟನೆಯನ್ನು ಹರೀಶ್ ಚಾಲನೆ ನೀಡಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕಿನ ಸಂಸ್ಕಾರ ನೀಡಿ ಉತ್ತಮವಾದ ನಾಗರಿಕರನ್ನಾಗಿ ರೂಪಿಸಬೇಕೇ ಹೊರತು ಕೇವಲ ಅಂಕವೀರರನ್ನಾಗಿ ಮಾಡಬಾರದು ಎಂದು ಉನ್ನತ ಶಿಕ್ಷಣ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಪಿ ಹರೀಶ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಆಯೋಜಿಸಿದ್ದ 2 ದಿನಗಳ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ 2020ರಂದು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಕಲಿಕೆಗೆ ನೆರವಾಗುವ ದಿಕ್ಕಿನಲ್ಲಿ ಮುಂದಾಗಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಹರೀಶ್ ಅಭಿಮಾನದಿಂದ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡ ಮಾತನಾಡಿದರು. ಗುಣಮಟ್ಟದ ಬೋಧನೆಗೆ ಮುಂದಾಗಬೇಕು ಎಂದು ರಾಮಕೃಷ್ಣೇಗೌಡ ಮನವಿ ಮಾಡಿದರು. ಬೆಂಗಳೂರಿನಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪ್ರೊಫೆಸರ್ ಬಿಎಂ ಜಗದೀಶ್ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಶಿಕ್ಷಕರ ಗುಣಮಟ್ಟದ ಬೋಧನೆಗೆ ನೆರವಾಗುವ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ನೀಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂಕೆ ಹರಿಚರಣ್ ತಿಲಕ್ ಹಾಗೂ ಕೆಆರ್ ನೀಲಕಂಠ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ನಿಮ್ಮ ಮನೆ ತಾಯಿ ಇದ್ದಾರಲ್ಲ, ಈ ಮಟ್ಟಕ್ಕೆ ಇವತ್ತು ಬೆಳೆಸಿ ನಿಮ್ಮನ್ನ ಈ ಸ್ಥಾನ ಕೂಸಿದಾರಲ್ಲ, ನಿಮ್ ತಾಯಿ ಬಗ್ಗೆ ಯಾವ ತರ ಯೋಚನೆ ಮಾಡಿದ್ದೀರಾ? ನೀವು ಮಾಡಿದ್ದೀರಾ? ಅವಳ ಕಷ್ಟ ಇಷ್ಟು ಕಷ್ಟ ಬಿದ್ದು ನನ್ನ ಮಗಳು BA ಮಾಡಕ್ ಹೋಗ್ತಿದ್ದಾಳೆ, TCH ಮಾಡಕ್ ಹೋಗ್ತಿದ್ದಾಳೆ ಅಂದ್ಬಿಟ್ಟು 6 ಗಂಟೆಗೆ ಎದ್ದು ಅವಳು ನಿಮ್ಮ ಬಟ್ಟೆಯನ್ನ ರೆಡಿ ಮಾಡಿ, ನಿಮಗೆ ತಿಂಡಿಯನ್ನ ರೆಡಿ ಮಾಡಿ, ಅವಳು ರೆಡಿಯಾಗಿ ನಿಮಗೆ ತಿಂಡಿ ತಿನ್ನಿಸಿ, ಮತ್ತೆ ನಿಮ್ಮ ಬಟ್ಟೆಯನ್ನು ಹೋಗುದು, ಮತ್ತೆ ಮಧ್ಯಾಹ್ನ ಊಟ ರೆಡಿ ಮಾಡಿ, ಮತ್ತೆ ಸಂಜೆ ಮತ್ತೆ ನಿಮ್ಗೇನಾದ್ರು ತಿಂಡಿ ಮಾಡಿ, ಮತ್ತೆ ರಾತ್ರಿ ಊಟಕ್ಕೆ ರೆಡಿ ಮಾಡಿ, ನಿರಂತರವಾಗಿ ರೊಟೀನ್ ಆಗಿ ಕೆಲಸ ಮಾಡಿದ್ರು ತಾಯಿ. ಅವಳಲ್ಲ ನಿಮ್ ನಿಜವಾದ ರೋಡ್ ಮಾಡಲ್ಲ, ಅವಳ ತಾನೇ ತಾಯಿ ತಾನೆ. ಅವಳು ಅಲ್ದೋಳಿಗೆ ಬಟ್ಟೆ ಹಾಕೊಂಡು ನಿಮಗೆ ಒಳ್ಳೆ ಬಟ್ಟೆ ಹಾಕ್ಸಿದ್ಲು, ಹೌದಾನೆ? ಎಷ್ಟೇ ಕಷ್ಟ ಇರಲಿ ಆ ಟೈಮ್ಗೆ ನಿಮ್ಗೆ ಫೀಸ್ ಕಟ್ಟಿದ್ಲು ತಾಯಿ. ಅವಳ ನಿಜವಾದ ರೋಲ್ ಮಾಡಲ್ಲ. ಇವತ್ತೇನಾದ್ರೂ ನೀವು ಸ್ಥಾನದಲ್ಲಿ ಇದ್ದೀರಾ ಅಂತಂದ್ರೆ, ಇಲ್ಲಿ ಬಂದು ಕುಂತಿದ್ದೀರಾ ಅಂತಂದ್ರೆ, ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅದು ಬಹಳ ದೊಡ್ಡದು. ನಮ್ಮ ರಾಮಕೃಷ್ಣ ನೋಡಿದಾರ, ನಮ್ಮ ಮನೆ ಹತ್ರ ಹೋದಾಗ ನೂರಾರು ಜನ ಮನೆಯಲ್ಲಿ ನಿಂತಿರ್ತಾರೆ. ಅವರು ಸಹಾಯ ಮಾಡೋದು ಸೆಕೆಂಡ್ರಿ, ಬಂದಂತ ವ್ಯಕ್ತಿಗಳಿಗೆ ನಲಿದಂತ ಆತ್ಮಸ್ಥೈರ್ಯ ತುಂಬ್ತಾರಲ್ಲ, ನಡಿಮಡಿ ಏನೂ ಆಗಲ್ಲ, ಭಗವಂತ ಇದ್ದಾನೆ, ಬೈದವ ಇದ್ದಾನೆ,
ನೀನು ಮುಂದೆ ಸಾಗು ಒಳ್ಳೇದಾಗುತ್ತೆ ಅಂತ ಬೆನ್ಸಟ್ಟಿ ಮುಂದೆ ಕಳಿಸ್ತಾರಲ್ಲ, ಅದು ಬಹಳ ಮುಖ್ಯವಾಗಿದೆ. ನೀನು ಬಹಳ ಕುಸಿದು ಬಿದ್ದೋಗ್ಬಿಟ್ಟಿದೆ ನನಗೆ, ನಿಮ್ನ ಬೆನ್ಸಟ್ಟಿ ಏಳಿಸ್ಬೇಕಲ್ಲ, ಆಗ ಇಂಥ ವ್ಯಕ್ತಿಗಳು ಬೇಕು, ಆದರ್ಶವಾಗಿರ್ಬೇಕು. ರಾಮಕೃಷ್ಣೇಗೌಡರು ಪ್ರಾಯಶಃ ನೀವು ಅವ್ರ ಬಗ್ಗೆ ಏನಿದೆ, ಒಂದು ದಿನ ಆಗುತ್ತೆ ಇದು ಕಾರ್ಯಾಗಾರ, ಬಟ್ 2 ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರು ಸ್ವಾಮಿ. But we can find there are 105 pupils are there. The motto is the teaching to use the rhythm are instruments to maintain the dynasties. So likewise here only one Dronacharya and Sri Krishna Paramatma without touching any lethal weapons who supported to Pandavas to bring the throne of Hastinapati. On behalf of this, I request our secretary and other dignitaries to do Pushparachana. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊಡಗು ಜಿಲ್ಲೆ ನಾಪಕ್ಲುವಿನ ಶ್ರೀ ಗೋಪಾಲಕೃಷ್ಣ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಪೂಜಾ ಕಾರ್ಯಕ್ರಮ ಅರ್ಚಕರ ಸಮ್ಮುಖದಲ್ಲಿ ನೆರವೇರಿಸಿದರು. ನಾಪಕ್ಲು ಸಮೀಪದ ಅವಂದೂರು ಗ್ರಾಮದಲ್ಲಿ ನೆಲೆ ನಿಂತಿರುವ ಪುರಾತನ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮ ಕಲತೋತ್ಸವ ನೀಲೇಶ್ವರ ಉಚಿತಾಲಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತ್ತು. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಪ್ರಾರ್ಥನೆ, ಪ್ರಸಾದ ಪರಿಗ್ರಹ, ಬಿಂಬ ಪರಿಗ್ರಹ, ಪ್ರಸಾದ ಶುದ್ಧಿ, ವಾಸ್ತು ರಕ್ಷೋಜ್ಞ ಹೋಮ, ವಾಸ್ತು ಬಲಿ, ಪೀಠ ಜಲಾದಿವಾಸ, ಅಕ್ಷತ ಹೋಮ, ಗಣಪತಿ ಹೋಮ, ಬಿಂಬ ಶುದ್ಧಿ ಕಲಶ ಪೂಜೆ, ಕಲಾಭಿಷೇಕ, ಪ್ರಾಯಶ್ಚಿತ ಹೋಮ, ಶಾಂತಿ ಹೋಮ, ಹೋಮ ಕಲಶಾಭಿಷೇಕ, ಮಂಟಪ ಸಂಸ್ಕಾರ, ದುರ್ಗ ನಮಸ್ಕಾರ ಪೂಜೆ, ಅನುಜ್ಞಾನ ಕಲಶ ಪೂಜೆ, ಅನುಜ್ಞಾ ಕಲಶಾಭಿಷೇಕ, ತತ್ವ ಹೋಮ, ತತ್ವ ಕಲಾಭಿಷೇಕ, ಜ್ಞಾನ ಸಂಕೋಚ, ಶಯ್ಯ ಪೂಜೆ, ಜೀವ ಕಲಶ, ಶಯ್ಯಗಮನ, ಶಯನ, ಧ್ಯಾನ ದಿವಾಸ, ಕುಂಬೇಶ ಕಲಶ ಪೂಜೆ, ಬ್ರಹ್ಮ ಕಲಶ ಪೂಜೆ, ಪರಿಕಲಶ ಪೂಜೆ, ಅಷ್ಟಬಂಧ ಲೇಪನ, ಪರಿಕಲಾಭಿಷೇಕ, ಬ್ರಹ್ಮ ಕಲಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ ಮುಂತಾದ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಈ ಸಂದರ್ಭ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನ ಸೇವೆ ನಡೆಯಿತು. ಪುಟಾಣಿ ಬಾಲಕ ಬಾಲಕಿಯರು ಕೃಷ್ಣ, ರಾಧೆ, ರುಕ್ಮಿಣಿ ವೇಷಭೂಷಣ ಧರಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಕಾರ್ಯಕ್ರಮದಲ್ಲಿ ವಿಧಾನಸಭಾ ಮಾಜಿ ಸಭಾಧ್ಯಕ್ಷ ಕೆಜಿ ಬೋಪಯ್ಯ, ನಿವೃತ್ತ ಬ್ಯಾಂಕ್ ಅಧಿಕಾರಿ ಪೊನ್ನಚನ ತಮ್ಮಯ್ಯ, ನಿವೃತ್ತ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಪಟ್ಟಣ ದೇವಯ್ಯ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಪ್ರಧಾನ ಅರ್ಚಕ ದಿನೇಶ್ ಭಟ್, ಹಾಲಿ ದೇವತಕ್ಕರು ಬೆಳೆಯನ ವಾಸುದೇವ್, ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷ ಚಕ್ಕೋಡಿ ಅಪ್ಪಯ್ಯ, ಕಾರ್ಯದರ್ಶಿ ಪಟ್ಟಣ ಸುಗುಣಕುಮಾರ್, ಖಜಾಂಚಿ ಬೆಳ್ಳೆಯನ ಚಂದ್ರಪ್ರಕಾಶ್, ಖಜಾಂಚಿ ಬೆಳ್ಳೆಯನ ಚಂದ್ರಪ್ರಕಾಶ್ ಮಿತಿ ಸದಸ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ತೀರ ಹುಡುಕಿ ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ, ಏನೋ ತಿರುಳೆ ಕಾಯೋ ಇರುಳೆ, ನೀನು ತಿರುಗಿ ಬರದೆ, ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲೊಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು, ತುಳಸಿ ಕೋಮಲವೇಣಿ ನೀರವರ್ಣನಾರಾಣಿ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀರವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ, ಸುಂದರತರ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೊಕ್ಲು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು.
ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಸೋಲಿಗೆ ಹೆದರದೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಜೀವನದಲ್ಲಿ ಗುರಿ ಸಾಧನೆ ಮಾಡಬೇಕು ಎಂದು ಅಂತಾರಾಷ್ಟ್ರೀಯ ಜನಪದ ಗಾಯಕರಾದ ಡಾಕ್ಟರ್ ಅಮ್ಮ ರಾಮಚಂದ್ರಜಿ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಕೆಆರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ 26ರಂದು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆಗಳನ್ನು ವಿತರಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾಗಪ್ಪ ಯು ಭಜಂತ್ರಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗಿರುವ ಕೆಆರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ರಾಜ್ಯದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ 100% ಫಲಿತಾಂಶವನ್ನು ತಂದುಕೊಡುವ ಹೆಮ್ಮೆಯ ಕಾಲೇಜಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿ ಕಾಲೇಜಿನ ವರದಿಯನ್ನು ಮಂಡಿಸಿದರು. ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು, ಅತಿಥಿಗಳು ಹಾಗೂ ಪೋಷಕರನ್ನು ರಂಜಿಸಿದವು. ನಾಡಿನ ಖ್ಯಾತ ಜನಪದ ಗಾಯಕರಾದ ಅಮ್ಮ ರಾಮಚಂದ್ರ ಅವರು ಜನಪದ ಗೀತೆಗಳನ್ನು ಹಾಡಿ ವಿದ್ಯಾರ್ಥಿಗಳನ್ನು ರಂಜಿಸಿದರು. ಒಂದೊಂದು ಹಾಡಾಡೋದು ಸಾವಿರ 20,000 25,000 ವಿದ್ಯಾರ್ಥಿಗಳೇ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಮುಂಚೆ ನಾನು ಕಲೆಯಿಂದ ಹೋಗಿ ದುಡ್ಡಿಂದ ಹೋಗಿಲ್ಲ, ಇವತ್ತು ಕಲೆಯಿಂದ ದುಡ್ಡು ಬರ್ತದೆ, ದುಡ್ಡಿಂದ ಎಲ್ಲ ಸಿಗ್ತದೆ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ನೀವು ಓದೋದ್ರ ಜೊತೆಗೆ ಯಾವ್ದಾರ ಒಂದು ಕಲ್ಚರ್, ಯಾವ್ದಾರ ಒಂದು ನಿಮ್ಮೊಳಗೆ ಸಂಗೀತವನ್ನ ಅಳವಡಿಸ್ಕೊಂಡ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಎಷ್ಟು ತಾಳ್ಮೆ ಬರ್ತಾ ಗೊತ್ತಾ. ನಾನು ಎಷ್ಟೋ ಜನ ಡಾಕ್ಟರ್ಗಳು ನಾನು ಕರೆಸ್ತಾರೆ, ಅಮರ ಒಂದು ಅರ್ಧ ಗಂಟೆ ಗೀತಗಾಯನ ನಡೆಸ್ಕೊಡಿ, ನಮ್ಮ ಮನಸ್ಸು ತುಂಬಾ ಖುಷಿ ಆಗ್ತದೆ ಅಂತ ವಿದ್ಯಾರ್ಥಿಗಳೇ. ಒಬ್ಬರು ಡಾಕ್ಟರು ಏಕಕಾಲದಲ್ಲಿ ಒಬ್ಬರು ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದು, ಆದ್ರೆ ಒಬ್ಬ ಸಿಂಗರ್ ಏಕಕಾಲದಲ್ಲಿ ಲಕ್ಷ ಜನರು ಟ್ರೀಟ್ಮೆಂಟ್ ಕೊಡ್ಬೋದು. ಅದು ಯಾವ್ದು ಮುಖಾಂತರ ಅಂದ್ರೆ ಸಿಂಗಿಂಗ್ ಮೂಲಕ. ಅದಕ್ಕೋಸ್ಕರ ನೀವು ಹಾಡದಂತೆ ಸುಲಭವಾಗಿ ಕೀಳು ಅಂತ ತಿಳ್ಕೊಬೇಡಿ, ಮತ್ತೆ ಮೇಲೂ ಅಂತ ತಿಳ್ಕೊಬಾರ್ದು. ಎಲ್ಲರೂ ಖುಷಿಯಾಗಿ ನಾವು ಮುನ್ನಡೆ ಅಂತ ಹೇಳ್ತಾ ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತೀನಿ ಸರ್, ಅಂಕಪಟ್ಟಿಯಲ್ಲಿ ಫೇಲ್ ಆದೆ ನಾನು, ಆದ್ರೆ ಜೀವನದಲ್ಲಿ ಇದುವರೆಗೂ ಫೇಲ್ ಆಗಿದೆ. ಜೀವನದಲ್ಲಿ ಯಾವತ್ತಿದ್ರು ನಾವು ಫೇಲ್ ಆಗ್ಬಿಡೋದು ವಿದ್ಯಾರ್ಥಿಗಳು. ಯಾಕಂದ್ರೆ ನಮ್ಮ ತಂದೆ ತಾಯಿ ಕೊನೆ ಮಾತು ಇದು. ನಮ್ಮ ತಂದೆ ತಾಯಿ ಯಾವ ರೀತಿ ಕಣ್ಣೀರು ಹಾಕ್ಬೇಕು ಅಂದ್ರೆ, ಅಯ್ಯೋ ಎಂತ ಮಗಳು ಪಡೆದ್ಬಿಟ್ನಪ್ಪ, ಎಂತ ಮಗಳು ಪಡೆದ್ಬಿಟ್ನಪ್ಪ ನಾನು ಥೂ ಅಂತ ಅಳಬಾರ್ದು. ಆದ್ರೆ ಅಳಬೇಕು ಯಾವ್ದು ಗೊತ್ತಾ, ಯಾವ ಕಡೆ ವಸ್ತಿದ್ದಾರೆ, ಅಯ್ಯೋ ಇಂಥ ಮಗಳು ಪಡೆದ್ಬಿಟ್ನಲ್ಲ ನಾನು, ಎಂಥ ಪುಣ್ಯವಂತಿ ಆದಂತೆ ನಮ್ಮ ಅಮ್ಮ ಮೊನ್ನೆ ವಿದ್ಯಾರ್ಥಿಗಳೇ DC ಅವರ ಸರ್ ಶಿವರಾಜ್ ಸರ್ ಪ್ರಾದೇಶಿಕ ಆಯುಕ್ತರಾಗಿದ್ದಾರೆ. ಅವರಿಂದ ನಮ್ಮ ಅಮ್ಮನಿಗೆ ಒಂದು ಅರ್ಧ ಮೂಟ ಊಸುರಿಸ್ತಿ ತಲೆ ಮೇಲೆ. ನಮ್ಮ ಅಮ್ಮ ಅರ್ಧ ಗಂಟೆ ಹತ್ಬಿಟ್ರು, ಸರ್ ನನ್ನ ಮೊನ್ನೆ ಎಂತ ಮನೆ ಜನ್ಮ ಕೊಟ್ಟನಪ್ಪ ನಾನು ಆಗ DC ಇಂತ ಇನ್ನೇನ್ ಬೇಕಮ್ಮ ನಿಮ್ಗೆ, ಇನ್ನೇನ್ ಬೇಕು ಇಂತ ಮನೆ ಪಡೆದಿಲ್ಲ ಅಂತ. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತೀನಿ ವಿದ್ಯಾರ್ಥಿಗಳೇ, ನನಗೆ ಮಕ್ಕಳಿಗೆ ಅಂತ ಹೇಳ್ತೀನಿ, ಒಂದು ಮಗು ಸತ್ತಾಯ್ತು ಅಂದ್ರೆ ಯಾರು ಅಂದ್ರೆ ನನ್ನ ಜನ್ಮ ಕೊಟ್ಟಂತ ಅಪ್ಪ. ಕರೋನಾ ಸಮಯದಲ್ಲಿ ನಮ್ಮ ತಂದೆನ ನಾನು ಸಹ ವಿದೇಶಕ್ಕೆ ಹಾಕಬೇಕು ಅಂತ ತುಂಬಾ ಆಸೆ ಇದೆ. ನನಗೆ ತುಂಬಾ ಸ್ಫೂರ್ತಿ ಯಾರು ಅಂದ್ರೆ ನಮ್ಮ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ವಿದ್ಯಾರ್ಥಿಗಳೇ. ನಾನು ಎಲ್ಲ ಕಡೆ ಹೇಳ್ತೀನಿ, ಇಡೀ ಜಗತ್ತಿನ ಒಂದ್ ಕಡೆ ಹುಡುಗಿ, ಇನ್ನೊಂದ್ ಕಡೆ ನಮ್ಮ ಅಪ್ಪ ಅಮ್ಮನ ಇಟ್ಟರೆ ನಾನು ಯಾರು ಒಪ್ಕೋತೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಪ್ಕೋತೀನಿ. ಯಾಕಂದ್ರೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಅದ್ಭುತವಾದ ಗಾಯಕರಾಗಿರುವಂಥ ಡಾಕ್ಟರ್ ಅಮ್ಮ ರಾಮಚಂದ್ರಜಿ ಅವರು ಆಗಮಿಸಿ ಇವತ್ತು ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಂಭ್ರಮ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ರಂಗನ್ನು ತಂದಿದ್ದಾರೆ. ಮತ್ತು ಅವರು ಜೀವನದಲ್ಲಿ ಸಾಗಿ ಬಂದಂಥ ದಾರಿ, ಸೋಲಿಗೆ ಹೆದರದೆ ಸೋಲನ್ನೇ ಗೆಲುವಿನ ಮೆಟ್ಟಲನ್ನಾಗಿ ಮಾಡಿಕೊಂಡು ಒಬ್ಬ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಗಾಯಕರಾಗಿ, ಸಂಶೋಧಕರಾಗಿ ಒಂದು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡು ಒಂದು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಮನಸ್ಸಿನಲ್ಲಿ ಮಾರ್ಗ ಇದೆ ಅನ್ನೋದನ್ನು ಸಾಧಿಸಿ ತೋರಿಸಿದ್ದಾರೆ. ಹಾಗೆ ಕೆಆರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿದ್ದಾರೆ. ಹಾಗಾಗಿ ಡಾಕ್ಟರ್ ಅಮ್ಮ ರಾಮಚಂದ್ರಜಿ ಅವರಿಗೆ ಮತ್ತು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ನಾಗಪ್ಪ ಭಜಂತ್ರಿ ಸರ್ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ. ನಮ್ಮ ಕಾಲೇಜಿಗೆ ನಿಮ್ಗೆ ಗೊತ್ತಿರೋಂಗೆ ಇಂಟೇಕ್ 240 ಇದೆ. ಅದರಲ್ಲಿ CS 63, EC 63, ಸಿವಿಲ್ 26, ಮೆಕ್ಯಾನಿಕಲ್ 36 ಮಕ್ಕಳು ಸೇರಿದ್ದಾರೆ. ಒಟ್ಟು 188 ಮಕ್ಕಳು ಸೇರಿದ್ದಾರೆ. ಒಟ್ಟಾರೆ ನಮ್ಮ ಕಾಲೇಜಿನ ಕ್ಯಾಂಪಸ್ ಅಲ್ಲಿ 846 ಮಕ್ಕಳು ಓದುತ್ತಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗ ಒಟ್ಟು 48 ಸಿಬ್ಬಂದಿ ನಮ್ಮಲ್ಲಿ ಇದ್ದು, ಅದರಲ್ಲಿ 7 ಪ್ರೊಫೆಸರ್ಸ್, 21 PhD ಪಡೆದಂತ ಪ್ರೊಫೆಸರ್ಸ್ ಇದ್ದಾರೆ. ಅದೇ ತರ ನಮ್ಮಲ್ಲಿ ರಿಸರ್ಚ್ ಸೆಂಟರ್ಸ್ ಇದೆ. 17 ರಿಸರ್ಚ್ ಸ್ಕಾಲರ್ಸ್ ಇವಾಗ PhD ಪಡಿತಾ ಇದ್ದಾರೆ. ಲೈಬ್ರರಿ ವಿಚಾರಕ್ಕೆ ಬಂದರೆ ಗುಡ್ ನಂಬರ್ ಆಫ್ ವಾಲ್ಯೂಮ್ಸ್ ಮತ್ತು ಟೈಟಲ್ಸ್ ಇದೆ. ಸ್ಟೂಡೆಂಟ್ ಫೀಡ್ಬ್ಯಾಕ್ ಸಿಸ್ಟಮ್ ಫಾರ್ ಟೀಚರ್ಸ್, ದೇರ್
ಟೀಚಿಂಗ್ ಸ್ಕಿಲ್ಲನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ AICTE ಅವರು 360 ಡಿಗ್ರಿ ಫೀಡ್ಬ್ಯಾಕ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿ ವರ್ಷ ನಮ್ಮ ಟೀಚರ್ಸ್ಗಿಂದ ಇವ್ಯಾಲ್ಯೂಯೇಟ್ ಮಾಡಿ ಅವರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಸಹಾಯವಾಗುತ್ತದೆ. ಅದೇ ಥರ ಎಲ್ಲ ವಿಭಾಗದಲ್ಲಿ ಟೆಕ್ನಿಕಲ್ ಇವೆಂಟ್ಸ್ ಅನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಟೆಕ್ಸಾಲ್ 2025 ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೂಡಿಸಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಹೆಚ್ಚು ಗಮನ ಇಡಲಿ ಅಂತ ಕಾರ್ಯಕ್ರಮ ನಡೆಸಿದ್ದಾರೆ. ಅದೇ ಥರ ಎಲ್ಲ ವಿಭಾಗದ ವ್ಯಕ್ತಿಗಳು ವಿಭಾಗದಲ್ಲಿ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಡಾಪ್ಟಿವ್ ಟೆಕ್ನಾಲಜಿ ಅಂಡ್ ಎಮರ್ಜಿಂಗ್ ಸೈನ್ಸ್, ಆ ಕಾರ್ಯಕ್ರಮ ಒಳ್ಳೆಯ ರೂಪದಲ್ಲಿ ಸುಮಾರು 2-3 ವರ್ಷದಿಂದ ನಡ್ಕೊಂಡು ಬಂದಿದೆ. ಈ ವರ್ಷವೂ ನಡೀತಾ ಇದೆ. ಇನ್ನೇ ರಿಸಲ್ಟ್ ವಿಚಾರಕ್ಕೆ ಬಂದರೆ ಎಲೆಕ್ಟ್ರಾನಿಕ್ಸ್ 100% ರಿಸಲ್ಟ್, ಮೆಕ್ಯಾನಿಕಲ್ 96%, ಸಿವಿಲ್ 100% ರಿಸಲ್ಟ್, CS 100% ರಿಸಲ್ಟ್. ಇದು ಫೈನಲಿ ಯುದ್ಧನಲ್ಲಿ ಮಾರವ್ವ ನಿನ್ನ ಭಾವನಾದ ಹೆಸರು ಹೋಗಿ 6-3-9 ತಿಂಗಳಾಯ್ತಲ್ಲವ್ವ. ಆಗೋದಾಗಿಂದ ನನ್ ಕಂಡ ಒಟ್ಟ ಕಣ್ಣ ಚೇತೆಲ್ಲ ಕಣ್ಣಿಗೆ ನಿದ್ರೆ ಬರ್ತಾ ಇಲ್ವಲ್ಲ. ಆ ನೆಟ್ಟಿ ಮೇಲೆ ನರ ಬಂದಿರೋ ಮುದಿನ ಸಂತು ಬರ್ಕ ಕುಂತಾನಲ್ಲ, ಅವನ್ಗಾವಾದ್ರೂ ಕಷ್ಟ ಪಾಠ ಪಾಠ ನಾಗರಾಜರ ಬಂದು ನರನಾಟಿ ಸಾಯ ಪಾಠ ಹೊಟ್ಟೆಯ ನೋವಂದು ಹಟ್ಟಿಗೆ ಹಿರಿಯ ಪಾಠ ಕಳ್ಳ ಅವನೈತ ತೊಡಿಯ ಬರಲಿಲ್ಲ ತಂಗಮ್ಮ ತಂದನ್ನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ದೇವರು ನಂಜುಂಡು ಲಿಂಗೋ ಅಕ್ಕಾಡಿದ ಮತ ಚಿಕ್ಕ ತಂಗಮ್ಮ ಕೇಳಿ ಗಂಗಾನೆ ಬೇಸಿಗನೇರಿ ಹೊರಟಾಳು ಮಾರವ್ವ ತಂದನ್ನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ದೇವರು ನಂಜುಂಡು ಲಿಂಗೋ ರಾತ್ರಿ ಕಲ್ಲಿನವರು ಕಲ್ಬೆಳೆಯಂತೆ. ಈ ಉತ್ತಲ್ಲಿ ಮಾರಮ್ಮನವರು ಮುಳ್ಳು ಗುಡ್ಡದ ಮೇಲೆ ಮತ್ತೊಂದು ಗುಡ್ಡೆಯಾಗಿ ಕುಂದುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರ ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾ ಇದ್ದಾಳಪ್ಪ ಅಂದ್ರೆ, ಬಾವ 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 ಮಾತನಾಡಿದ ಶಂಭೋ ಮಾತನಾಡಿದ ಶಂಭೋ ಮಾತಿಗೆ ಮರುಳಾದೆ ಪ್ರೀತಿಯ ಮುತ್ತುಳ್ಳದ ಮಾತನಾಡು ಹರಳೆ ಮಾತನಾಡು ಶಿವನೇ ಮಾತನಾಡು ಶಂಕರ ಮಾತನಾಡು ಎತ್ತಿದಾರದಿಯ ನಂಜುಂಡನಿಗೆ ಬೆಳಗಿದಾರದಿಯ ಎತ್ತಿದಾರದಿಯ ನಂಜುಂಡನಿಗೆ ಬೆಳಗಿದಾರದಿಯ ಹೂ ತಂದು ಕಾಯಿ ತಂದು ಕಾಯಿ ತಂದು ಹೂ ತಂದು ಎತ್ತಿದಾರದಿಯ ನಂಜುಂಡನಿಗೆ ಬೆಳಗಿದಾರದಿಯ. ಇನ್ನೊಂದು ಗೀತೆಯಲ್ಲಿ ಹೇಳ್ತೀನಿ, ದಯಮಾಡಿ ಇದನ್ನ ಅರ್ಥ ಮಾಡಿ. ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಒಳಗು ಮಾಡು ಮನಸ ನೀರು 3 ದಿವಸ, ಒಳಗು ಮಾಡು ಮನಸ ನೀರು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೇಳುತ್ತಾರ ಮಣ್ಣಾಗ ಹೂಡುತ್ತಾರ, ಚೆಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗಳೂರು ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಕಳದ ರಾಜ್ಯ ಸರಸ್ವತ ಬ್ರಾಹ್ಮಣ ಮಹಿಳಾ ಮಂಡಳಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಎಂದು ಉಷಾ ನಾಯಕ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಲ್ಗುಪ್ಪ.